ಅಯ್ಯೋ ನಂದ 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 ಬೊಟ್ಟು ಮುರಿತಲೆ ಹುಡುಗಿ ನಂದು ಬೊಟ್ಟು ನೀ ಯಾವಲೇ ಬಟ್ಟನ ಮಾರಿ ಬಡ ಅಂಸ ಬಾಯ್ 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 ಈ ರಾಜಾರಂಗಿ ಹಾಕೊಂಡ ಎದುರಿ ಬರೋ ಗಣಮಗ ಕಾಣಲ್ಲ ನಿನ್ನ ಕಣ್ಣಿಗೆ ಮತ್ತೆ ಹುಡುಗಿ ನಾ ಹುಡುಗಿಗೆ ನಿನ್ನ ಕಣ್ಣಿಗೆ ಅಡಿಗೆ ಮಾಡು ಬಾಡಿ ಆಗ್ತಾರ ಕಾಣಕತ್ತೇನ ಅಲ್ಲ ಈ ಊರ್ ಮೆಂಬರ್ ಇನ್ನು ಮುಂದೆ ಅಧ್ಯಕ್ಷ ನಿನಗೆ ಅದು ಕಾಣಲಿ ನನ್ನ ನಾ ಬಂದಿದ್ದು ನೋಡಿ ಬರ್ತಿರಲ್ಲ ನೀ ಏನಿದ್ರು ಮಾಜಿ ಮಗಳಿದ್ರು ನಾನೇನೆ ಹಾಲಿನ ನಿಮ್ಮ ಅಪ್ಪ ಮಾಡಿದ ಕೆಲಸ ಎಲ್ಲ ಬೆಳೆ ಅವನು ಬರೀ ಹಿಮಲ್ತೀನಿ ಗುಡ್ಗತ್ತೀನಿ ಅವ್ನು ಬಣ್ಣ ಇರ್ತಾನ ಅವನಲ್ಲಿ ನಿಮ್ಮ ಅಪ್ಪ ಅದ್ರ ಮ್ಯಾಲೆ ಬೆಳೆಸೋಣ ಹಾಕಿ ಮುಳ್ಳು ಇಲ್ಲಿಂದ ಜನ ಖಾಲಿ ಮಾಡ್ಬಿಡಿಲ್ಲ ನನ್ ಗೇಟ್ ಹಣಮಕ್ಕಳ ಮಾಡ್ತೀನಿ ನಾನು ಕಲಿಸ್ಬಾಲಿ ಅಡಿಗೆ ಮಾಡೋ ಶಾಲೆನ ನಿನ್ನ ಹೆಸರು ಏನಂತ ನನಗೊಟ್ಟು ಕುಲು 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 ನಕ್ಕೊಂತ ಹೇಳಲ್ಲ ನಿನ್ನ ಕೊಳ್ಳಿಗೆ ನಾ ಹಾಕ್ತೇನೆ ಹುಡುಗ ಮಾಲಿನ ಇಂಗ್ಲಿಷ್ನಲ್ಲಿ ಹೆಸರ ರೂಪ ತೆಕ್ಕಂತೆ ಹೆಸರು ಮಾತಿನಲ್ಲಿ ಮಂಟಪ ಕಟ್ಟುವ ಉಸಿರು ಕಮಲದ ಬುಡದಲ್ಲಿ ಇರುವುದಲ್ಲಿ ಹುಡುಗಿ ಕೆಸರು ಆದರೂ ಹೆಣ್ಣೆ ನಾ ಹೇಳಿದ್ದು ಕೇಳಿದ್ದು ನಿನ್ನ ಹೆಸರು ನಾನು ಕೇಳಿದ್ರ ನಿನ್ನ ಹಾಲಾಗುವುದು ನನ್ನ ಕೈಯಲ್ಲಿ ಮೊಸರು ವಾಟ್ ಈಸ್ ಯುವರ್ ನೇಮ್ ರವಿ ಇದಕ್ಕೊಂದ 2 ಟ್ಯಾಂಕ್ಸ್ ಹೇಳಲ್ಲ ಅದನ್ನ ವಿಚಾರ ಮಾಡಬೇಡ ನನ್ನ ಕೈ ಹಿಡದ ಹಿಡಿಯಾಕ ನೀ ಮನಸ್ಸು ಮಾಡಿದೆ ಅಂದ್ರೆ ನನ್ನ ಅಂದದ ಅರಮನೆ ಕರ್ಕೊಂಡು ಹೋಗಿ ಆ ಹರಕ್ ಚಾಪಿ ಮ್ಯಾಲೆ ಮಡಗಿಸಿ ನಿನ್ನ ಚಪ್ಪಡಿಸಿ ಜಾಸ್ತಿಗ ನಿದ್ದೆ ಮಾಡಿಸ್ತೀನಿ ನನ್ನಾಣಿಗೂ ನಿನ್ನಾಣಿಗೂ ನಮ್ಮ ಮನೆ ಮುಂದೆ ಹನುಮಪ್ಪದಲ್ಲ ಆದ್ರ ಆಣಿಗೂ ನಿನ್ನ ಪ್ರೀತಿ ನಿನ ಮಾರಿ ನೋಡಂಗ ನಿನ ಮಾರಿ ನೋಡಂಗ ಆಗೈತಿ ಈ ಸಂಗೀತ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ
ಈ ಸಂಗೀತ ಎಲ್ಲಿ ಸಿಗತಿ ನಿನ್ನ ಜೋಡಿ ಕಸ್ಮ ಆಗೋದೈತಿ ಮಾಸ್ತರ್ ಅಲ್ಲ ರೀ, ನನ್ನ ಸಪೋರ್ಟ್ ಮಾಡವ. ಮೇಡಮ್ ಮಾರ ಸ್ವಲ್ಪ ಬಿಡಿ ನೋಡುನು. ಸೀದಾ ಬರ್ಕೊ ನಮ್ ಡೈರೆಕ್ಟ್ ಗಜವ ಪವಿತ್ರ ನಮ ಪ್ರೀತಿ
ಅವನು ಎಲ್ಲಿ ಹಿಟ್ರ ಗೋಡ್ರಿ ಜಾಲ ಕರಿ ಜಾಲಿ ಹಿಡ್ತ ಕೇಳ್ತೀರ ಯಾಕೆ ಹೊತ್ಕೊಂಡು ನಿಂತಿದ್ದೆ ನಾನು ಈ ಮೂರ ಬಟ್ಟಿ ಸ್ವಲ್ಪ ಯಾಕೆ ದಪ್ಪ ಅಷ್ಟರಲ್ಲಿ ಊರು ನಾಯಿಗಳು ಗಂಟು ಬಿದ್ದು ಬಿಟ್ಟು ಅದಕ್ಕೆ ಈಗ ಬಂದಾರಪ್ಪ ಓಡ್ಸಕ್ಕೆ ತಪ್ಪಿ ಬಂದಿರಿ ಪಾಪ ಅದೇನ ಉತ್ಸವ ಇತ್ತು ಹಂಗ ಖರ್ಚು ತಗೊಂಡಾಯ್ತು ಏನ್ರಿ ಅಜ್ಜರ ಬರ್ರಿ ನಮ್ಮ ಮನ್ಯಾಗ ಸಾಕಿದ್ದು ಹೊತ್ತು ಹೊಸ ನಾಯಿ ಆಗ ನಿನ್ ಮಗಳಿಗೆ ಯಾ ನಾಯಿ ಬಗಳಾಕ ಅವಕಾಶನ ಕೊಡಲ್ಲ ಮಗನ ಹುಡುಕಾಟ ನನ್ನ ಮನೆ ಬಂದ್ರು ಒಳಗ ನೀನು ಬರಾಕ ಅವಕಾಶನೂ ಇಲ್ಲ ಆಕೆ ಗಜಮಾಲಕನವ ಯವ್ವ ಮಗಳಂತ ಇವನವನು ಇವತ್ತೇ ಇವನ ಕೊಟ್ಟಿ ಹೋಗ್ನ ಖರ್ಚು ತಿರ್ಬೇಕು ಹಾ ಯವ್ವ ಮಗಳ ಈ ನಿಮ್ಮ ತುಂಬಿದ ಹಣ ಬಿಟ್ಟಿ ನಂಬರ್ಗ ಅಲ್ರಿ ಕೂನಿಲ್ಲ ಓ ಪ್ರಿಯೆ ನೀನಂದ್ರೆ ತುಂಬಾ ಇಷ್ಟ ಈ ಪುಟ್ಟಿಗೆ ಅದ್ ಹೆಂಗ್ ತಾಕ್ತೀರಿ ನಂಬರ ಬಾಯ್ ಇಲ್ಲಿ ನೋಡು ಇಲ್ಲಿ ನೋಡ ನೀನು ಈ ಸೋನಾ ಮೊಸರು ಅಕ್ಕಿಗೆ ಕುಡಿಸ್ಲಲ್ಲ ಮಸಾಲೆ ಸಾಂಬಾರ ಈಗ ಹಾಲಿ ನಂಬರ್ ಇರ್ಬೋದ ಅದು ನೋಡಿದ್ರೆ ನಾನು ಮಾಜಿ ಮಗನ
ನನ್ನ ಪಾತಿಯೇ ಅಪಾತಿಗೆ ಚೇತನ ಅಪಾತಿಯ ಅಪಾತಿಗೆ ಟಾಟಾ ಟಾಟಾ ಇರ್ಗಣ ಕಿಂದಿರ ಮಾಮನ ಪೂತ ಸಂದುಳ ಚಲವಿ ನನ್ನ ಹುಡುಗಿ ನನ್ನ ಹೆಸರು ಮೇಲೆ ಹಿಂಗಾಗಿ ಹೊರಗಟ್ಟಿದೆ ಹೋಳಿಗೆ ಕಾಮ ಹಿಂಗಾಗಿ ನಿಂತೆ ತಲೆ ಕೇಳ್ಕೊಂಡು ಕೈಯಾಗ ಕಚ್ಚಿ ಕೊಂಡ ಅವನವನು ಹುಚ್ಚಿನಾಗದೆ ಕೆಂಪಿ ಪ್ರೇಮಣ ಬಾಳೆ ರಾಮ ಬಾಳೆ ಅಲ್ಲ ಹುಚ್ಚಿಡುವ ಬಾಳತ್ತಾಗೈತಿ ನಮ್ದ ತೆರಿ ಕೆಟ್ಟ ಪಂಚರ್ ಆಗಿ ಪಂಚಾಯತ್ ಆಗೈತೆ ನಿನಗೆ ಎಲ್ಲಿಂದ ಕೆಲಸ ಕೊಡ್ಬೇಕಲ್ಲ ಲೇ ರಾಮ ಬಾಯ್ ನಾಳೆಗೆ ಅಲ್ಲೇ ನಮ್ಮ ಮನೆ ನೋಡ್ಕೊಳಪ್ಪ ಸ್ಪೆಷಲ್ ಒಂದು ಓಟಿ ಕೆಲಸ ಹುಡುಕಿ ಅಲ್ಲೇ ಕೊಟ್ಟು ಬರ್ತೇನೆ ಬರ್ತೇನೆ ರಾಮ ಇವೆರಡೂ ಸೇರಿ ನೀವೇನು ಮುಂದೆ ಕುಂದ್ರಲ್ಲ ಮಾಸ್ತರ ನನ್ನ ಮಾತ್ರ ಇಂತ ನಮ್ಮ ಮಕ್ಕಳು ಬಿಡ್ಸಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ನೋಡಪ್ಪ ದೋಸ್ತ ಹುಡ ಹುಡುಗ ನೀವು ರೊಕ್ಕ ಹಾಳಾಗ್ಬಿಡ್ರ ಅವು ನೋಡ್ರ ರೊಕ್ಕ ಮಾಡ್ತಿರ್ತಾರೆ ವಾಚ್ ಮಾಡ ಸಿಗ್ಲಾಕ ರೊಕ್ಕ ಅಂತ ಯಾಕೆ ಬೈತಿ? ರೊಕ್ಕ ಅಂತ
ಜಲದಂಕ ವೀರ ಜಲಗಾರ ವೀರನಗೌಡ ಅಂದಿನಿಂದ ಇಂದಿನವರೆಗೂ ನನ್ನಲ್ಲಿ ನ್ಯಾಯಾಂಗದ ನೀತಿಯನ್ನು ನಡೆಸಿಕೊಂಡು ಬರುವ ನನಗೆ ವಿರೋಧಿಗಳೆಂಬ ಯಾವ ಕೊಂಡಿಯೂ ಇಲ್ಲ. ಧರ್ಮವಂತ ಈ ಜಗತ್ತಿನಲ್ಲಿ ನೀನು ನಿನ್ನ ತಮ್ಮನಿಂದ ನಿನ್ನ ನೀತಿ ಧರ್ಮ ಪಾಠಗಳಿಂದ ಎಷ್ಟೇ ಎತ್ತರಕ್ಕೆ ಬೆಳೆದರು ಮುಂದೊಂದು ದಿನ ಅದೇ ನಿನ್ನ ತಮ್ಮನಿಂದ ಹೊಳಸಿದ ಅಂಬಲಿಗೋ ಬೆಕ್ಕೆ ಬೀದಿಯಲ್ಲಿ ಬೆಕ್ಕೆ ಬೇಡುವ ಹಾಗೆ ನಾನು ಮಾಡದಿದ್ದರೆ ನನ್ನ ಗೌಡ ವೀರನ ಗೌಡನೇ ಅಲ್ಲ. ಧರ್ಮವಂತ ವಿಮಾನ ನಿಲ್ದಾಣದ ನನ್ನ ಕನಸಿಗೆ ನಿನ್ನ ಎಲ್ಲ ರೈತರಿಂದ ಸಹಕರಿಸಿದರೆ ಸರಿ, ಎಲ್ಲವಾದರೆ ಆ ಭೂಮಿಯನ್ನು ನನ್ನಂತ ಮಾಡಿಕೊಂಡು ನಿನ್ನ ಕಲ್ಪನೆಯನ್ನು ನನ್ನಂತ ಮಾಡಿಕೊಂಡು ನಿನ್ನ ಸಂಸಾರವನ್ನು ಬೀದಿಗೆ ಮಾಂತ್ರಿಕ ಮಾಂತ್ರಿಕ ಸಚಿವರ ಹೇಳಿಕೆಯಂತೆ ಆ ವಿಮಾನ ನಿಲ್ದಾಣದ ಹೆಸರಿನಲ್ಲಿ ನನ್ನ ಫ್ಯಾಕ್ಟರಿಗೆ ಬೇಕಾದ ಒಬ್ಬ ಜಿಲ್ಲಾಧಿಕಾರಿಯನ್ನು ನೇಮಿಸಿದ್ದೆ. ಈಗ ಅಲ್ಲಿ ನಿಮಗೆ ಎಷ್ಟು ಜನ ಒಪ್ಪಿದ್ದಾರೆ, ಎಷ್ಟು ಜನ ಒಪ್ಪಿಲ್ಲ ಎಂಬ ಮಾಹಿತಿ ತಂದಿದ್ದೀಯಾ? ಅಂದು ಜಿಲ್ಲಾಧಿಕಾರಿಗಳು ಬಂದಾಗ ರೈತರೆಲ್ಲರೂ ಸೇರಿ ಪ್ರಾಣ ಕೊಟ್ಟೆ ಹೊರತು ಭೂಮಿಯನ್ನು ಕೊಡಲು ಗದ್ದಲ ಮಾಡಿದ್ರೆ ಕೊಡ್ರಿ. ಆ ಗದ್ದಲದಲ್ಲಿ ಸಂಗ್ರಹಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ಏನು ಹೇಳುತ್ತಿರುವೆ? ಸಾಧ್ಯವಾಗಲಿಲ್ಲವಾ? ಸಾಧಿಸಿ ತೋರಿಸುವವನೇ ನಿಜವಾದ ಗಂಟು. ನೀನು ಯಾರು? ನನ್ನ ಈ ಗೌಡನ ಬಲಗೈ ಬಂಟ. ನನ್ನ ಬಲಗೈ ಬಂಟ ಎಂದರೆ ಸಂತಾನೆಯ ಶಕ್ತಿ. ಆ ಶಕ್ತಿಗಿಂತ ಶಕುನಿಯ ಯುಕ್ತಿ ಬೆಳೆಸಿ ನಮ್ಮ ಕಾರ್ಯ ಮಾಡಬೇಕು. ಸೀತೆಯ ಲೇ ಸೀತಾ, ಕೊಂಡಂಗ ನೋಡ್ರಿ ಅವನು ಒದ್ರೆ ಬಿಡ್ತಾನೆ. 5 ದಿವಸಕ್ಕೊಮ್ಮೆ ಕಷ್ಟಗತೆ ಬನ್ರಿ ಅಪ್ಪ ಬತ್ತಿ ಬನ್ನಿ. ನಿನಗೂ ಆ ಭೂಮಿ ಬಗ್ಗೆ ಮಾಹಿತಿ ತರ ಕೇಳಿದ್ದೆ. ನಿನಗೆ ಎಷ್ಟು ಜನ ಒಪ್ಪಿದ್ರೆ ಎಷ್ಟು ಜನ ಒಪ್ಪಿಲ್ಲ? ಧನ್ಯವಾದ. 12 ಜನ ಒಪ್ಕೊಂಡ್ರಿ. 4 ಜನ ರೀ ಒಪ್ಕೊಂಡಿದ್ವಿ. ನಮ್ಮ ಕುಡಿದ್ರಿ ಆದ್ರೆ ಏನರೇ ಆದರೆ ಯಾರವನು ಬೇಗ ಹೇಳೋ, ಈಗಲೇ ಅವನ ತಲೆ ಕಡಿತೀನಿ. ಈ ಮಾತುಗಳ ಯಂತ್ರದಿಂದ ಅವರು ಎಷ್ಟೇ ಅಂತರದಿಂದ ಕುಡಿದರು ಅವರನ್ನು ಸ್ವತಂತ್ರವಾಗಿ ಹಾರನ್ನೇ ಬಿಡಲಾರೆ. ಅವರು ಎಲ್ಲಿಗೆ ಹಾಕಿದರ ಹಾರಿ ಹೋದರು ನಾನು ರಕ್ತವಾಗಿ ಮೇಲೆ ತಲೆ ತಂದು ಒಪ್ಪಿಸುತ್ತೇನೆ. ನನಗೆ ಅವರ ತಲೆ ಬೇಕು, ಇಲ್ಲ ಆ ನೆಲ ಬೇಕು. ಮೊದಲು ನೀನು ಇದನ್ನು ಮಾಡಿ ತೋರಿಸು. ನೀನು ಎಮ್ಮೆಲ್ಲೆ ಇದ್ದನಂದು ಆ ರೈತರ ಭೂಮಿಯನ್ನು ಕಿತ್ತುಕೊಳ್ಳಲಿಕ್ಕೆ
ಎತ್ತರ, ಎತ್ತರ. दिल दिया तो दरदार, दिल नहीं तो कटर. विरान ಗೌರ, ಈ ಗೌರನಿಗೆ ಎತ್ತರ. ಯಾರ ಮನೆಗೆ ಬಂದ ಏನ್ ಮಾತಾಡಕತ್ತೀನಿ ಅಂತ ಖಬರಿರ್ಲಿ. ಇಲ್ಲ ಅಂದ್ರ ಅರೆ ಅರೆ ಹರಿನಾಮ ಸ್ಮರಣ ಇಲ್ಲದ ಏನು ಗುರು ಗೌಡ? ಬಾಯಿ ಬಗೆ ಹಿಡಿದು ಮಾತನಾಡು. ನಾನು ಯಾರು, ನಾನು ಎಂತವನೆಂದು ನೀರರಿಯಲು ಒಂದು ಗೋಡೆಯ ಮಾತು ಮಾಡಿದರೆ ಏ ಕುರಿ ಮಲ್ಲಿದ ಟಗರು, ಗಿಡ್ಡಟಗರನಾಗಿ ನಿನ್ನ ಎಲೆಯ ಗುದ್ದಿ ನಿನ್ನ ಪ್ರಾಣವನ್ನು ತೆಗೆದು ಮಾಡೆ. ಈ ಬೀರ ಸಪ್ಪಾದ ಗಾಳಿ ಬೀರನಲ್ಲ, ಸಿಕ್ಕಂತ ಕುರಿ ಹಾಲು ಕುಡಿಯು ಬಯಸಿಕೊಂಡಿರುವ ದೊಡ್ಡ ಮನಸ್ಸಿನ ಕೋಯ ಭಾರ. ಛೇ 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 ಬರ್ರಿ, ಏನ್ ಮಾತು ಬೇಸ್ ಕೆಲಸ ಹೋಗತ್ರಿ, ಬರ್ರಿ ರಪ್ಪ. ವೆರಿ ಗುಡ್. ನೋಡುತ್ತೀರಾ, ಆವೇಶದಲ್ಲಿ ಮಾತನಾಡಿ ಅಲ್ಪನಾಗಬೇಡ. ನೀನು ನನ್ನೊಂದಿಗೆ ಗಟ್ಟಿಯಾಗಿ ಸ್ನೇಹ ಬೆಳೆಸಿದರೆ ಯಾರು ಈ ಜಗತ್ತಲ್ಲಿ ನಿನ್ನ ಟಚ್ ಮಾಡಕ್ಕಾಗಲ್ಲ. ಅಷ್ಟು ಎತ್ತರದ ಶ್ರೀಮಂತನನ್ನಾಗಿ ಮಾಡ್ತೇನೆ. ಯಾಕಂದ್ರೆ ಆ ಸರ್ಕಾರದ 300 ಎಕರೆ ಜಾಗ ನಂದು ಅಲ್ಲ, ನಿಮ್ಮಪ್ಪಂದು ಅಲ್ಲ. ಅಲ್ಲಿ ಹೋಗುವ ಜಾಗ ನಿಂದು ಅಲ್ಲ, ನಂದು ಅಲ್ಲ. ಆದ್ರೆ ನೀನು ಈಗ ಹೂ ಅಂದ್ರ ಸಾಕ, ಎಷ್ಟು ಬೇಕ ಕೇಳ, ಈಗ ಕೊಟ್ಟು ಬಿಡ್ತೇನೆ. ಏ ಸಾವುಕಾರ, ನಿನ್ನ ಮಾತು ಕೇಳಿ ನಾನೇನು ನಗಬೇಕು, ಅಳಬೇಕು, ನನಗೊಂದು ಚಿಂತ ಇಲ್ಲ. ಏನು ಹುಚ್ಚ, ಯಾರು ಇದಕ್ಕ ಅಳುತ್ತಾರೇನರೇ? ಈ ಜಗತ್ತಿನಾಗ ದೊಡ್ಡ ದೊಡ್ಡ ಹಣ ಹಣ ಮಾಡಿ ನಗಬೇಕಲ್ಲ. ಇಲ್ಲ ಅಂದ್ರೆ ನಿನ್ನ ನಿನ್ನ ಕೈಯಿಂದ ಲಂಚಾತಿದ್ದು ಆ ಕುರಿದವನೇ ಗುಡ್ಡ ಹಾಳು ಮಾಡಿಕೊಂಡು ಈ ಭಾಗದ ರೈತರ ಆಸ್ತಿಯನ್ನು ನಿನ್ನ ಕೈಗೆ ಒಪ್ಪಿಸಲು ನಾನೇನು ನಿನ್ನಂತ ಲಂಚ ತಿನ್ನುವ ರಾಜಕಾರಣಿ ಅಲ್ಲ. ಸೀತಾವಾಸಿಗೆ ಸಜ್ಜು ಹೊಡೆದು ರೈತರ ಬೆನ್ನಿಗೆ ಬೆನ್ನಾಗಿ ನಿಂತು ಸತ್ತ ಕುರಿಯನ್ನು ಹೊತ್ತು ಮಾರುವ ನೀ ಎತ್ತಿನ ಕುರುಬನಾನು. ಹುಚ್ಚರಾಗ ಎತ್ತರದಪ್ಪಿ ಬಾಯಿಗೆ ಬಂದಂಗೆ ಮಾತನಾಡಿದಳು. ಹಣ ಪಡೆದು ಗುಣ ಉಳಿಸ್ಕೊ. ಸೋಮ ನಮ್ಮ ಜನರು ಹೇಳ್ದಂಗೆ ಕೇಳಪ್ಪ. ಇಲ್ಲಕ್ಕಂದ್ರೆ ಹಣನೂ ಇಲ್ಲ, ಮುಂದೆ ನಿನ್ನ ಹಣನೂ ಇಲ್ಲ. ಸೀತಾಪತಿ, ಎತ್ತರದಿಂದ ಮಾತನಾಡು ಮಗನೇ. ನನ್ನ ಹೆಣ ಹೋಗುವ ಮುನ್ನ ನಿಮ್ಮ ಮಗಳ ಹೆಣ ಹೇಗೆ ಕೊಡುವುದಂತ ನನಗೆ ಚೆನ್ನಾಗಿ ಗೊತ್ತು. ಇದು ಒಂದಿನ ವೀರ ಸಿಂಧೂರ ಲಕ್ಷ್ಮಣ, ಒಂದು ವೀರ ಸಂಗೊಳ್ಳಿ ರಾಯಣ್ಣನ ಕೂರ್ಗೆಯಲ್ಲಿ ಬೆಳೆದ ಗಂಡು ದೇಹ. ನಿಮಗ ಕೊನೆಯದಾಗಿ ಎತ್ತರಿಗೆ ಹೋಗಾಕ ಬಂದಿದೆ. ಆ ಗುಡ್ಡ ಕುರಿಗಳ ಸೊತ್ತು, ಆ ಆಸ್ತಿ ಈ ಭಾಗದ ರೈತರ ಸೊತ್ತು. ನಿಮ್ಮಲ್ಲಿ ಗಂಡಸ್ತನ ಅನ್ನೋದ್ರೆ ಅದನ್ನು ಮುಟ್ಟಿ ದೊರಕಲೇ. ತುಂಬಾ ತಾಕತ್ತಿದ್ರು, ತಕರಾರು ಮಾಡಲ್ಲ. ಎದೆ ತುಂಬಾ ನಿಯತ್ತಾಗಿದ್ರು,
ಗುಲಾಮ ಆಗಿರಲ್ಲ. ತಲೆ ಸೈಲೆಂಟ್ ಆಗೈತಿ ಅಂತ ಕೌಂಟರ್ ಕಂಡ್ರೆ ಗೂಗಲ್ ಹುಡುಗ ನೋಡ್ರಿ ಬರ್ಸಿಗಲ್ಲ ಚೋರರಿಗೊಂದು ಕಾಲ ಚೂರರಿಗೊಂದು ಕಾಲ ಸುಳ್ಳಿಗೂ ಒಂದು ಕಾಲ ಸತ್ಯಕ್ಕೂ ಎಷ್ಟು ಸೊಕ್ಕಿಂದ ಮಾತಾಡಿ ಹೋಗ್ತಾನಲೇ ಇವ. ಹಾಕ್ಲೇ ಇವನಿಗೊಂದು ಪ್ಲಾನ್. ಸೀತಾಪತಿ ಹಾಕಿದ ಪ್ಲಾನ್ ಸೀದಾ ಅವನು ನೇಣಿಗೆ ಹೆಸರನ್ನಾಗಬೇಕು. ಹಂಗಾಕು ಅವನು ಇಷ್ಟು ಬೆಳೆದ ಕತ್ತಿಗೆ ವಯಸ್ಸಾದ್ರೆ ಇಟ್ಕೊಂಡು ಬುದ್ಧಿ ಬರಲಿಲ್ಲ. ಗೌಡ ಬರ್ರಿ. ಇವಾಗ ಇಷ್ಟು ಅವನು ಜಿಗದ ನಾನು ಮಾಡ್ಕೊಂಡು ಹೇಳ್ಕೊಂಡ್ಬಿಟ್ಟು ಇಷ್ಟು ಮಾಡ್ಬಿಡ್ರಿ ಕೆಲಸ ಫುಲ್ ಸಕ್ಸಸ್ ಆಗ್ಬಿಡ್ತಾರ ನೋಡ್ರಿ. ಏನಿಲ್ಲ ಅದು ನಿಂದ ಹೋಗಿ ಹೋಗಿ ಇಂಥ ಬಡ ಬಿಕಾರಿಗೆ ನಿನ್ನ ತಂಗಿ ಕೊಡುವುದು ಸಾಧ್ಯವಿಲ್ಲ. ನಿನ್ನ ಮಾತು ವಾಪಸ್ ತಗೋ. ನಾನು ಯಾರು ಈ ಊರ್ ಮಂದಿಗೆಲ್ಲ ಗೊತ್ತೈತ್ರಿ. ಆದ್ರೆ ಒಂದೊಂದ್ ದಿನ ನಾ ಹೇಳೋ ಮಾತು ನೀವು ನೆನಪಿಗೆ ಬಂದೇ ಬರ್ತದ ನೋಡ್ರಿ. ರೈತ ಮುಖಂಡನ ಮಠ ಏನು ತಾವು ಈ ಕಡೆಗೆ ನಾನು IPS ಹೋಗ್ಬೇಕಂತ ಮಾಡಿದ್ದೀನಿ ಸರ್. ತಮ್ಮಿಂದ ಒಂದು ಸಹಾಯ ಬೇಕಾಗಿದೆ. ನೋಡ್ರಿ ಡಾಕ್ಟ್ರ್ ಹೇಳಿದ್ದು ಅದ. ಏನ್ ವಯಸ್ಸಿನಾದ ನೋಡ್ರಿ. ನೋಡ್ರಿ ಇವ್ರ ಕೆಲಸ ಮಾಡಿ ಮುಂದೆ ಮಜಾ ನೋಡಿಕೊಡ್ರಿ. ಒಂದು ಹೆಜ್ಜೆ 10 ಕೆಲಸ ಮಾಡಿಕೊಡ್ತೀನಿ. ಇವ ಯಾರ? ನಮ್ಮ ಹುಡುಗನ. ನಿಮಗೆ ಇಷ್ಟೊಂದು ಅಭಿಮಾನವೇ? ಓದುವವರ ಮ್ಯಾಗ ಅಭಿಮಾನ ತೋರಿಸುದ ಈ ಗೌಡನ ಹುಟ್ಟುಗುಣ. ಸರಿ ಇರ್ಲಿ, ಒಳಗೆ ಹೋಗಿ ಮಾತಾಡೋಣ. ಬರೇ ಉಳಿದಿಲ್ಲ. ಯಾಕೆ ಘೋಷಿಸಿದಾರ? ನಿನ್ನ ಮಾತಿನ ಅರ್ಥ ಇಡೀ ಸುತ್ತು 10 ಜನ ಸುಮ್ಮನಿರುವಾಗ ಈತನೊಬ್ಬನೇ MLA ವೀರನಗೌಡ ಮನೆಗೆ ಹೋಗಿ ವಿಮಾನ ನಿಲ್ದಾಣಕ್ಕೆ ಒಂದು ಇಡೀ ಮಣ್ಣು ಕೊಡುವುದಿಲ್ಲ ಎಂದು ಹೇಳಿ ಅವರಿಗೆ ಸವಾಲು ಹಾಕಿ ತಾಕತ್ತಿದ್ರೆ ನಿನ್ನ ನೋಡ್ತೀನಿ ಅಂತ ಹೇಳಿದ್ದಾನಂತೆ. ಇವನಿಗೆ ಬೇಕು ರೈತರ ಹೋರಾಟದ ಚಳುವಳಿ. ಇದು ರೈತರ ಚಳವಳಿಯ ಹೋರಾಟವಲ್ಲ ತಮ್ಮ. ಇದು ನನ್ನಂತ ಗುರಿಗಳ ಬಯಸುವ ಜನರ ಹೋರಾಟ. ಆ ಭೂಮಿಯಲ್ಲಿ ರೈತರು ಹುಟ್ಟಿ ಬಿತ್ತಿ ತಮ್ಮ ಒಂದೊಟ್ಟಿನ ಚೀಲ ತುಂಬಿಸಿಕೊಳ್ಳುತ್ತಿದ್ದಾರೆ. ಇದನ್ನು ಬಿಟ್ಟು ಬೇರೆ ಕಡೆ ಖರಾಬು ಭೂಮಿ ಹಳೆ ಕುರಿ ಮೇಯಿಸುವ ಗುಡ್ಡಾನೆ ಹೋದ್ಮೇಲೆ ನಾನು ಎಲ್ಲಿ ಕುರಿ ಮೇಯಿಸಬೇಕು? ನಾನು ನಿನ್ನ ಅವರ ಮಾತು ಕೇಳಿ ನಿನ್ನ ಕುರಿ ಮಾಡಬೇಕು ಎಲ್ಲ ಹೇಳಿಯಾಗಿ ಆ ಗೌಡನ ಕಾಲ ಹಿಡಿದು ಕ್ಷಮೆ ಕೇಳಬೇಕು. ಹೌದು, ಈ ವೇಳೆಯಲ್ಲಿ ಒಂದು ಮಾಡಲೇಬೇಕು. ಸಾಧ್ಯವಿಲ್ಲ ಶಿಶಿರೇ, ಸಾಧ್ಯವಿಲ್ಲ. ನೀನು ಸರಿಯಾಗಿ ಮಾತನಾಡು. ಈ ವಿಷಯದಲ್ಲಿ MLA ಆದ್ರೇನು
ಮಂಗಳ ಯಾಕ ಬೀರುನ ಒಳಗೆ ಕರ್ಕೊಂಡು ಹೋಗ್ಬಿಡಪ್ಪ. ಯಾಕಣ್ಣ ನೀನು ಇವನ ಮಾತು ಕೇಳಿ ಆ ಎಮ್ಮೆಲ್ಲೆ ಹೆದರಿ ಬಾಳುವಂತೀಯ? ಈ ಭಾಗದ ರೈತರನ್ನು ಅವನಿಗೆ ತಲೆ ಬಾಳುವಂತೀಯ? ಇದು ನನ್ನ ಆಜ್ಞೆ, ಸುಮ್ಮನೆ ಒಳಗೆ ನಡೆ ಅಷ್ಟೇ. ಸರಿ, ಮಾತಿಗೆ ಹೋಗೋಣ. ಅಣ್ಣ, ಇವನಾರನ್ನ ನಮಗೆ ಬುದ್ಧಿ ಹೇಳಲಿಕ್ಕೆ? ನೀನೇಕೆ ಇಷ್ಟು ಅಧಿಕಾರ ಕೊಟ್ಟಿರುವೆ ಇವನಿಗೆ ಮಾತನಾಡಲಿಕ್ಕೆ? ಇವನೇನು ನಮ್ಮ ಸ್ವಂತ ಒಡ ಹುಟ್ಟಿದವನೇ? ಇವನೊಬ್ಬ ಅನಾಥ. ನಿನಗೇನು ಗೊತ್ತು ಬಗ್ಗೆ ಚರಿತ್ರೆ? ಇದನ್ನೆಲ್ಲ ವೀರ ಎಮ್ಮೆಲ್ಲೆ ವೀರನು ಕೂಡ ಹೇಳಿರ್ಬೇಕಲ್ಲ. ಹೌದು ಹೌದು ಹೌದು, ಅವನಪ್ಪ ಮನೆ ಮೂರ್ಖನಪ್ಪ, ಮನೆ ಮೂರ್ಖ. ಆ ಮನೆ ಮೂರ್ಖನ ಮಾತು ಕೇಳಿ ನಿನ್ನ ಮನೆ ಮುರ್ಕೊಳ್ತೇನು? ನಿನ್ನ ಮನೆ ಮುರ್ಕ ಬಯಸ್ತೇನು? ಆ ಗೌಡ ಮಾಡುವ ಕೆಲಸ ಸರಿಯೇನಪ್ಪ ಹೇಳು. ಶಶಿಧರ, ಈ ಧರ್ಮ ರಾಜನಾದ ನನ್ನ ಧರ್ಮದ ನುಡಿ ನೀನು ಕೇಳದೆ ಹೋದ್ರೆ ಮುಂದೊಂದು ದಿನ ಧರ್ಮದ ನುಡಿ ಬೆಂಕಿಯ ಗಿರಿಯಾಗಿ ಸುಟ್ಟು ಬಿಡುತ್ತದೆ. ಇವನ ಮಾತಿನಂತೆ ಮಾತಾಡಿದರೆ ಆ ಮಾತನ್ನು ಎದುರಿಸಲು ನಾನು ಸದಾ ಸಿದ್ಧರಿದ್ದೇನೆ. ನನಗೆ ಆ ಗೌಡ ಮಾತೆ ಹೇಳವಾಕ್ಯ. ಶಶಿ, ಅಯ್ಯೋ ಶಿವ ಶಿವ. ಶಶಿಧರ, ಸಾಹೇಬನಾಗ್ಲಂತ ಬಯಸಿದರ ಆ ಗೌಡನ ಶಾಪಕ್ಕೆ ಸಿಲುಕಿ ಏನೇನೋ ಮಾತನಾಡಿಬಿಟ್ಟನಲ್ಲಪ್ಪ ನನ್ನ ತಮ್ಮ. ಒಂದೊಂದು ದಿನ ಗಂಭೀರವಾಗಿ, ಮುಂದೊಂದು ದಿನ ಹೀಗೆ ಹೋದ್ರೆ ಆ ಗೌಡ ವಿಷ ತುಂಬಿದ ಭೇದ. ಒಂದೊಂದು ದಿನ ಹೀಗೆ ಬಂದ್ರ ನೆಲಕ್ಕೆ ಬರುದ ಹೆಮ್ಮರವಾಗಿ ಬಿಡುತ್ತದೆ. ಏನು ಮಾಡ್ಲಿ ಯಾರು ಮುಂದೆ ಹೇಳಲಿ?
ಈ ಮನೋಹರನ ಮನದ ಆಸೆಯಂತೆ ನಿನ್ನೆ ನಡೆಯಿತು ನೋಡು. ಆ ಗೌಡ ಬೀರನ ಮಧ್ಯ ಅವರ ಮರಣವನ್ನು ನಂಗೆ ಬಾರಿಸಬೇಕಾದರೆ ನಾನು ಆ ಶಶಿಗೆ ಊದಿದ ರಣಕಾಳೆ ಶಬ್ದ ಆ ಬೀರ ಧರ್ಮನ ಎದೆಗೊಟ್ಟು ಸಟುದು ನಿಲ್ಲಬೇಕು. ಅಂದಾಗ ಸಫಲವಾಗುತ್ತದೆ ಈ ಮನೋಹರನ ಮತ್ಸರದ ಬಯಕೆ. ಇದೇ ಬಯಕೆಯಲ್ಲಿ 18ನೇ ಸುಳಿಯಾಗಿ ಬದುಕುತ್ತಿರುವ ಲಕ್ಷ್ಮಿಯನ್ನು ನನ್ನ ಕೈಯಿಂದ ನುಸುಳಿ ಹೊಂಟಾಳಲ್ಲ, ಅವಳನ್ನು ನನ್ನ ಕೈಗೆತ್ತುಕೊಂಡೆ ಅವಳ ಕುಸುಮ ಕೋಮಲಾಂಗದ ಅವಳ ಸುಖ ಸಂಘವನ್ನು ಸವಿದು ಅವರಿವರ ಬಾಳನ್ನು ಕತ್ತಲು ಮಾಡಿ ನಾನು ಈ ತ್ರಿಲೋಕದಲ್ಲಿ ತ್ರಿವಿಕ್ರಮ ನಾಗರ ಮನೋಹರನೇ ಅಲ್ಲ. ಹಟ್ಟಿ ಚೆಲ್ಲಿ ಪ್ಲಾಟ ನಮ್ಮ ಪತಿ ಊರಿಗೆ ಬಂದು ಇಳಿಬೋದ ಅಂದ್ರ ತನ್ನ ಸೀಟಿಗೆ ಹೋಗುವ ಆಕೆ ನನ್ನ ಸ್ವಾಟ ಕಾದ ಇವನು ಸ್ವಾಟಿ ನೋಡಿ ತೆರಿಗೆ ಸೇರಿ ಪಾಟಿ ಬೆಳೆದಾಳ್ರಿ ಪಾಟಿ ಬೆಳೆದ ಏನು ಯಪ್ಪ ಇದೆ ಇದು ಹೆಂಗಸೂರು ಸರ್ಕಾರ ಯಪ್ಪ ಇದು ಹೆಂಗಸೂರು ಸರ್ಕಾರ. ಇವತ್ತು ನಮ್ಮ ಕೆಲಸ ನಾವು ಮಾಡ್ಕೊಂಡ ಒಂದು ನೆಟ್ಟ ಹುಡುಗಿ ಕೈ ತಂದ ಒಂದ ನೆಟ್ಟ ಹುಡುಗಿ ತಂದು ನೋಡಿಲ್ಲ ಬರೇ ನಮ್ಮ ಕರಿಗೆ ಸಂಜವ ನೆಲ್ಲೂರು ಹನುಮವ್ವ ಸೋಲ್ಗುಡು ಬಸವ್ವ ಮತ್ತು ನಮ್ಮ ಮಾಲೀಕರು ಅನ್ಕೋತಿ ಅವರ ಕಂಡ ಕಣ್ಣಿಗೆ ಚೆನ್ನಾಗಿ ಲಗ್ನ ಆಗಿ ನಮ್ಮ ಊರಿನ ತಪ್ಪಿಸ್ಕೊಂಡ ಚೆನ್ನಾಗಿ ಸಂಸಾರ ಮಾಡ್ಬೇಕಂದ್ರ ನನ್ನ ಲಗ್ನ ಆಗೈತಿ ಎಲ್ಲರೂ ಹೆಂಗೋ ಮೂಣ
ತಿಂಡಿ ಬೆತ್ತ ಚಪ್ಪರಗುಂಡ ನನ್ನ ಕೈಯಾಗ ಸಿಕ್ಕರು ಹೊಡ್ತಾವ ನಿನ್ನ ಗಿಂಡಿ ಅತ್ಯತಿ ನನಗ ಈಗ ಬರ್ತೈತೆ. ಹುಡುಗಿ ನಿನ್ನ ಗಾಡಿ ಎದನ್ಯಾಗ ಒಳ್ಳೆ ನಾ ಗಾಡಿ ಒಳಗ ಹೋಗ ನಾಡಿ ಗೌಡ್ರ ಜಾಲ್ಯಾಗ ಎಲ್ಲರೂ ಚಲೋ ಪ್ಲೇಸ್ ಐತೆ ಅಲ್ಲಿ ಕಾಟಾಕಿಟ್ಟಾಕ ಇಲ್ಲ ಜೋಗ ಮಾಡ ನಾನು ನಾಟಕ ಮಾಡೋದು ಕಸನ್ ಕಲ್ಸಿಲ್ಲ ಹೋಗನೈ ಸಾಲಿ ಸಂಧ್ಯಾಗ ಫೇಮಸ್ ಯಾರು ನಮ್ಗೆ ಔಷಧಿ ದಾರಿ ಬಿಡ್ತೀರೇನು ಬರ್ರಿ ಅವ್ರ ನೀ ಔಷಧಿ ಬರ್ದು ಗೊತ್ತಾಗೆ ನಾ ಹಿಂದ ದಾರಿ ಬಿಟ್ಟು ಮುಂದಂತಲೇ ಹುಡುಗಿ ಮುಂದೆ ಈ ಅಪ್ಪಿ ನಮ್ಮ ಗಂಡಸರಿಂದ ಗಬ್ಬೆಸರು ಹೇಗಿದ್ರು ನಮ್ಗೆ ಮುಂದಾಗಿ ಹಾ ಹಂಗೇನ್ರಿ ಇಬ್ಬರು ಸರ್ಕಲ್ ಒಂದ ಆತ ಯಾಕಂದ್ರ ನಮಗೂ ಒಟ್ಟ ನಿಮ್ಮಂತ ಹರಿಯದ ಹುಡುಗಿಯಾರ ಹಿಂದ ಒಟ್ಟ ಅಭ್ಯಾಸ ಕೇಳ್ಬೇಕಾರಿ ಪಟ್ಟಿಬಿಡ ಹೊರಾಗ ಅವ್ರ ಮುಂದ ಅದ ಅಭ್ಯಾಸ ಐತೆ ಇರ್ಲಿ ನೀ ಎಷ್ಟು ಕಡಕಲೆ ಮಾತಾಡ್ತಿ ಅಂದ್ರ ಯಾವ ಸುಬೇದ್ರ ಮಗಳಾಗಿರ್ಬೋದು ಅಂತಾನೆ ಹುಡುಗಿ ರೊಟ್ಟಿ ವೇಸ್ಟಿಗೆ ಮಾಡಿ ಕೊಡ್ತೀನಿ ಎಲ್ಲ ಸುಳ್ಳ ಲಟ್ಟಿಸ್ತಾರೆ ಲಟ್ಟಿ ಬರು ನಾಯಿಗೆ ತಗೋದ್ರ ನೋಡು ನನ್ನ ನಾಯಿ ಎಲ್ಲ ಹೋದ್ರೆ 20 ಬರ್ತೀನಿ ನೋಡ್ ಮಾಡಿ ನಾನೇನ 50 ರೂಪಾಯಿ ಕೊಡ್ತೀನಿ ಮಾಡಿ ಚೀಪ್ ಇಲ್ಲ ನಾನು ಡಿಮ್ಯಾಂಡ್ ನಿಮ್ಮ ಬಾಡಿ ಫ್ರೆಂಡಿಗೆ ಎಲ್ಲ ಸುಳ್ಳ ನಿನ್ನ ಲವರ್ ನಿನ್ನ ನಿಮ್ಮ ಅಪ್ಪ ನನಗೆ ಕರೆಯಲ್ಲ ಒತ್ತನಿದ್ರೆ ಬರ್ತಾ ಹೇಳ್ತೀನಿ ಹುಬ್ಳ್ಯಾಗ ಸೀತಾಪತಿಯವರ ಮಗಳು ರತ್ನ ಅಂತ ರತ್ನ ಸೀತಾಪತಿ ಮಗಳು ಏನಿ ಅವನು ನಮ್ಮ ಊರಾಗ ಹುಟ್ಟರು ಅವಂಗ ಕುದುರೆ ಅಂತ ಕರೀತಾರ ಆ ಮಗಳ ಸಾತ್ವಿಕತೆ ವಾ ವಾ ಅಂತ ಬರ್ತಾನ ವೆರಿ ವೆರಿ ಬ್ಯೂಟಿಫುಲ್ ನೇಮ್ ರತ್ನ ವೆರಿ ಬ್ಯೂಟಿಫುಲ್ ನಿನ್ನ ಹೆಸರು ರತ್ನ ನೀನೇನು ಫ್ರೀ ಫ್ಲವರ್ ರತ್ನನೋ ನನ್ನ ಹೆಸರು ಕೇಳ್ತೀಯ ಚಿನ್ನ ಕರ್ಣ ಬೀಸಮನಿಗೆ ವಿದ್ಯೆ ಕಲಿಸಿದ ಭಾರ್ಗವ ರಾಮನು ಸೀತಾ ಮತ್ತೆ ಕೈ ಹಿಡಿದು ವನವಾಸಕ್ಕೆ ಹೋದಲ್ಲ ರಘುರಾಮನು ನಾನಲ್ಲ ಮೈಸೂರಿನಲ್ಲಿ ಮೆಳದಾಡಿ ವರುಣದಲ್ಲಿ ಕಾದಾಡಿ ಬದಾಮಿ ಅನೇಕ ರಂಗದಲ್ಲಿ ಜಾತ ನನಗೈತಲ್ಲ ರಾಮ ಅಂತ ಹರೇ ಹಿರಿಯರ ಏ ರಾಮು ಮಾಮ ರಾಮು ಮಾಮ ಅಂತ ಕರೀತಾರ ಇದಕ್ಕೆ ನೀ ಸಾಕೊಂಡ್ರ ಹಿಡ ಹೆಸರು ಮಾಡಿ ಏರ ಬಂದೆ ಕೇತಿಯಲ್ಲಿ ನನ್ನ ಮೈಸೂರು ಪಾಕ ಅವನು ನನ್ನ ಮಾತಂದ್ರೆ ಇವತ್ತರ ಲೋಕ ಬೈಟ್ ಹೋಗ ನೀ ಹಾಕಬ ನನ್ನ ಪ್ರೇಮದ ಲೋಕ ಬರ್ತೀರಲ್ರಿ ಹಾಗೇ ಬಿಟ್ಟೈತೆ ನೀವು ಒಂದು ಗೆಟ್ಟು ನಿರ್ಧಾರ ಮಾಡಿ ಈ ಕ್ಲಾಸ್ 1 ಕಾಂಟ್ಯಾಕ್ಟ್ ಕೈ ಹಿಡಿದೆ ಅಂದ್ರ ಈ ನಿನ್ನ ಕೊರಳಿನ ಬಂಗಾರದಾಗಿನ ಹಾಕಿ
ನನ್ನ ಕೆಟ್ಟ ನಾನು ಸತಿಯಾಗಿ ಸ್ವೀಕಾರ ಮಾಡ್ತೀನಿ ಹೆಣಚಿಯಲ್ಲ ಕರೆ ಕರೆನೆ ಎದ್ದು ಬರ್ರಿ ಅಪ್ಪ ಮಾಮ ನೋಡು ಬಾಳ ಹೊಡ್ಕೊಂಡು ಬಿಡು ಹೇಳಿದ್ರೆ ಎಕ್ಸರ್ಸೈಸ್ ಮಾಡಬೇಕು ನಾವು ಮಾತನೆ ಮಾಡಿ ಮಾಡಿ ನನ್ನ ಬಾಡಿ ಬಡಿಸಿದಲ್ಲ ಹೋಗಿ ಚಿಗಿಲಿಗಿಲಿ ಹೋಗಿ ಕರಿತೀನಿ ಬಾರ ಕರತೀನಿ ಕಾರ ಚಿಂತೆ ಮಾಡೋನು ಆದಿತ್ಯ ರಘುರಾಮಾನಿ ಹೊಸ ಬಂಗಾರ ಮೇಡಮ್ಮಾರ ನೀ ಯಾವ್ದ ನಿನ್ನ ಹೆಸರ ಏತ್ ಮರಿ ಏತ್ ಮರಿ ನೀ ಕೈ ಸಿಗಿಪ್ಪ ರೆಡಿ ಹುಟ್ಟವ ಹೊಸ ತಲೆ
ಬದನ ಇದು ಮೋಸ ಅಲ್ಲ ರಾಜ, ನೀ ಯಾಕ್ ಆಗ್ತಿ ರೋಷ? ಇದು ನನ್ನದು ಈ ಲೋಕದಾಗ ಬರೀ ಪ್ರೀತಿ. ಅವತ್ತ ಮನೆ ಮುಂದೆ ಕ್ಯಾಮ್ರಾ ಇಟ್ಕೊಪ್ಪ. ಈಗ ಯಜಮಾನೆ ಏನಂತೈತಿ? ಅಲ್ಲ ಅದನ್ನ ನೋಡಿ ನನಗ ಆಗೈತಿ ಈಗ ಭೀತಿ. ಏ ರತ್ನ ಬಾಯಿಲೆ ಬರ್ಲೆ? ಸೋಳೆ ಮಗನ್ನ ನೋಡಿ ಅದನ್ನ ಯಾಕ ಪ್ರೀತಿ ಮಾಡಕ್ ಹೊಂಟಿರಿ ನಾ? ಯಾಕಲೇ ಮೆಂಬರ ನೀನು ಸ್ವಲ್ಪ ಕಳಿಸೋ ಯಾಕೆ ಕಳದ್ರಿಯಪ್ಪ ನನ್ನ ಮಾನ ಮರ್ಯಾದೆ ಕಳದ ತಳಗಿನ ಬಿದ್ದರೆ ನಿಮ್ರದಲ್ಲ. ಕಳದ್ರಿಯಪ್ಪ ಕಳದ ಈ ನನ್ನ ಮಗ ನನ್ನ ಮಾನ ಮರ್ಯಾದೆ ಎಲ್ಲಾನು ಕಳದ. ಈ ಪ್ರತಿನ ಊರಾಗ ಅರೇ ಹುಡುಗಿಯರ ಕಿಮ್ಮತ್ ಕೊಡ್ಲಿಲ್ಲ ಅಟ್ಟ ಆಯ್ತ್ರಿ. ಮುದುಕಿಯರ ಕಿಮ್ಮತ್ ಕೊಡ್ತಾರೆ ನಮ್ ಗೌಡ ಪಾರ್ವತಿ ಅಂತಾರ. ಕಳೆದ ನಾವು ನಮ್ಮ ಮಾನ ಮರ್ಯಾದೆ ಯಾಕ್ ಜಗಳ ಮಾಡಕತ್ತೀರ? ನಾ ಫ್ರೆಂಡ್ಸ್ ಹೇಳಿ ಅಷ್ಟೇ ಡ್ಯಾನ್ಸ್ ಮಾಡಿದ್ದೆ ಎಷ್ಟು. ಬಾಳ ಬೇಸಲ್ಲ ನಮ್ ಬ್ಯಾಟಿಲಿ ಒಂದ್ ಸಿಕ್ಸ್ ಹೊಡಿತಿ ಹೋಗಿ ಒಂದ್ ರನ್ ಕಂಬಳಿ ಬೋಟಕ್ಕ ನೀ ಹಾಸ